ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಹೋಪ್ ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ತುಂಬಾ ದಿನ ಆದ್ಮೇಲೆ ವ್ಲಾಗ್ ನ ಮಾಡ್ತಾ ಇದ್ದೀನಿ. ಬಿಕಾಸ್ ಆಫ್ ತುಂಬಾ ಬ್ಯುಸಿ ಆಗ್ಬಿಟ್ಟಿದ್ದೀನಿ ಗೈಸ್. ಒಂದು ವಿಡಿಯೋನು ಕೂಡ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಅಷ್ಟು ಬ್ಯುಸಿ ಆಗಿದ್ದೀನಿ. ಸೊ ಏನಪ್ಪಾ ಅಂತಂದ್ರೆ ಮೊದಲೇದಾಗಿ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರ ಅಂತ ಕೂಡ ನಾನು ಭಾವಿಸ್ತೀನಿ. ಓಕೆನಾ? ಅದು ಅಲ್ಲದೆ ಏನಂದ್ರೆ ಗೈಸ್, ನಾಳೆ ಬಂದು ಪವರ್ಫುಲ್ ಅಮಾವಾಸ್ಯೆ ಇದೆ ಅಲ್ವಾ. ಅಟ್ಲೀಸ್ಟ್ ನಮ್ಗೆ ಡೈಲಿ ವಿಡಿಯೋಸ್ ಹಾಕಕ್ಕಾಗ್ಲಿಲ್ಲ ಅಂದ್ರೂ ಅಟ್ಲೀಸ್ಟ್ ಈ ಅಮಾವಾಸ್ಯೆ ಆಗಿರ್ಬೋದು, ಹುಣ್ಮೆ ಆಗಿರಬಹುದು, ಇಲ್ಲ ಅಂತಂದ್ರೆ ಒಂದು ವಿಶೇಷವಾದ ದಿನ ಆಗಿರಬಹುದು, ನಮ್ಗೆ ಏನ್ ಗೊತ್ತು ಅದನ್ನ ನಾವು ನಿಮ್ ಜೊತೆ ಶೇರ್ ಮಾಡೋದ್ರಿಂದ ನಾವೇನು ಕಳ್ಕೊಳ್ಳಲ್ಲ ಅಲ್ವಾ. ಅಟ್ಲೀಸ್ಟ್ ನಾನು ನಿಮ್ಗೋಸ್ಕರ ಸ್ವಲ್ಪ ಹೊತ್ತು ಫ್ರೀ ಮಾಡ್ಕೊಂಡು ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತಿದ್ದೀನಿ ಅಂತ ಅಂದ್ರೆ ನನ್ಗೇನ್ ಗೊತ್ತು ಅದನ್ನ ನಾನು ನಿಮ್ಗೆ ತಿಳಿಸ್ಕೊಡ್ಬೇಕು ಅಲ್ವಾ. ಅದು ದೇವರು ಏನಂತ ಅಂದ್ರೆ ಗೈಸ್, ಈಗ ಎಲ್ಲರಿಗೂ ಕೂಡ ಪ್ರಾಬ್ಲಮ್ಸ್ ಅನ್ನೋದು ಇರುತ್ತೆ ಅಲ್ವಾ. ಆ ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡ್ಕೊಳ್ಳೋದಕ್ಕೆ ಇನ್ನೊಬ್ರು ಕಡೆಯಿಂದನೂ ಕೂಡ ಪರಿಹಾರ ಸಿಗೋ ರೀತಿ ಮಾಡ್ತಾನೆ ದೇವ್ರು. ಓಕೆನಾ? ಸೊ ಅದಕ್ಕೋಸ್ಕರ ನನಗೇನ್ ಗೊತ್ತು ಅದನ್ನ ನಾನ್ ನಿಮ್ ಜೊತೆ ಶೇರ್ ಮಾಡೋಣ ಅಂತ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದೀನಿ. ಈಗ ತಾನೇ ಫ್ರೀ ಆದೆ. ಸೊ ಹಾಗಾಗಿ ಇವಾಗ ವಿಡಿಯೋ ಮಾಡ್ತಿದ್ದೀನಿ. ವಿಡಿಯೋ ಮಾಡ್ಬಿಟ್ಟು ಇನ್ನು ಸ್ವಲ್ಪ ಹೊತ್ತಲ್ಲಿ ನಿಮ್ಗೆ ಈ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ನನ್ಗೆ ಏನ್ ಗೊತ್ತು ಅದನ್ನ ತಿಳಿಸ್ಕೊಡ್ತೀನಿ. ಅದು ಅಲ್ಲದೆ ಗೈಸ್, ಇನ್ನೊಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನನ್ನ ಚಾನಲ್ ನಲ್ಲಿ ಬಂದು ಸುಮ್ನೆ ಇವ್ರು ಹೇಳ್ತಾರೆ ಅಂತ ನಾನು ನೋಡ್ಕೊಂಡಾಗ್ಲಿ ಇಲ್ಲ ಕೇಳ್ಕೊಂಡಾಗ್ಲಿ ನಾನು ವಿಡಿಯೋ ಮಾಡೋದಿಲ್ಲ. ನಾನು ಒಂದ್ಸಲ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಿ ಅದಾದ್ಮೇಲಿಂದ ನನಗೆ ಅದು ಸಕ್ಸಸ್ಫುಲ್ ಆಯ್ತು ಅಂದ್ರೆ ಮಾತ್ರ ನಾನು ನಿಮ್ ಜೊತೆ ಶೇರ್ ಮಾಡೋದು. ಓಕೆನಾ? ಅದು ಅಲ್ಲದೆ ನಾನು ಅಮಾವಾಸ್ಯೆ ಮತ್ತೆ ಹುಣ್ಮೆನಲ್ಲಿ ಈ ರೀತಿ ಒಂದು ಚಿಕ್ಕ ಚಿಕ್ಕ ಪರಿಹಾರಗಳನ್ನ, ತಂತ್ರಗಳನ್ನ ನಾನು ಮನೆಯಲ್ಲಿ ಮಾಡ್ಕೊಳ್ತಾನೆ ಇರ್ತೀನಿ ಆಯ್ತಾ. ಯಾಕಂದ್ರೆ ಅಮಾವಾಸ್ಯೆನಲ್ಲಿ ತುಂಬಾನೇ ಒಂದು ನೆಗೆಟಿವಿಟಿ ಅನ್ನೋದು ತುಂಬಾನೇ ಜಾಸ್ತಿ ಇರುತ್ತೆ ಅಲ್ವಾ. ಹೊರಗಡೆ ಎಲ್ಲ ತುಂಬಾ ಓಡಾಡ್ತಾ ಇರುತ್ತೆ. ಎಲ್ಲಿ ನಮ್ಗೆ ಒಂದು ನೆಗೆಟಿವಿಟಿ ಅನ್ನೋದು ಮನೆಯಲ್ಲಿ ಇದೆ ಅಂತ ಗೊತ್ತಾಗುತ್ತೋ, ಈಗ ನಿಮ್ ಫಾರ್ ಎಕ್ಸಾಂಪಲ್ ನಿಮ್ಮ ಮನೆ ಬಾಗಿಲಿಗೆ ಒಂದು ನೆಗೆಟಿವಿಟಿ ಬಂತು ಅಂತ ಅಂದ್ರೆ ನಿಮ್ಮ ಮನೆಯಲ್ಲಿ ಒಂದು ಪಾಸಿಟಿವಿಟಿ ಇಲ್ಲ ಅಂತಂದ್ರೆ ಆ ನೆಗೆಟಿವಿಟಿ ಅನ್ನೋದು ಎಂಟ್ರಿ ಕೊಟ್ಟೇ ಕೊಡುತ್ತೆ. ಇನ್ನು ನೆಗೆಟಿವಿಟಿ ಎಂಟ್ರಿ ಕೊಟ್ಟಂತೂ ನಿಮ್ಗೆ ಗೊತ್ತಲ್ವಾ, ಒಂದು ಆರೋಗ್ಯದ ಸಮಸ್ಯೆ ಆಗಿರಬಹುದು, ಇಲ್ಲ ಅಂತಂದ್ರೆ ಮನೆಯಲ್ಲಿ ಏಳಿಗೆ ಆಗ್ತಾ ಇರೋದಿಲ್ಲ, ಸುಮ್ನೆ ಗಂಡ ಹೆಂಡತಿ ಮಧ್ಯೆ ಜಗಳ, ಇಲ್ಲ ಅಪ್ಪ ಮಕ್ಕಳು ಆತರ ಜಗಳ, ಯಾವ್ದಾದ್ರೂ ಒಂದು ಸಮಸ್ಯೆನಲ್ಲಿ ನೀವು ಬಲಳ್ತಾ ಇರ್ತೀರಾ. ಸರಿನಾ? ಸೊ ಹಾಗಾಗಿ ನಾವು ಖಂಡಿತವಾಗ್ಲೂ ಅಮಾವಾಸ್ಯೆ ಮತ್ತೆ ಹುಣ್ಮೆನಲ್ಲಿ ಈ ರೀತಿ ಒಂದು ಚಿಕ್ಕ ಪುಟ್ಟ ಪರಿಹಾರಗಳನ್ನ ನಾವು ಮಾಡಿಕೊಂಡು ಒಂದು ನೆಗೆಟಿವಿಟಿ ಅನ್ನೋದನ್ನ ನಮ್ಮ ಮನೆಯಲ್ಲಿ ಇದ್ರೆ ಅಕಸ್ಮಾತ್ ಅದನ್ನ ಹೊರಗಡೆ ಹಾಕ್ಬೇಕು, ಹಾಗೇನೆ ಹೊರಗಡೆಯಿಂದ ಬರೋದನ್ನ ನಾವು ತಡಿಬೇಕು. ಓಕೆನಾ? ಸೊ ಹಾಗಾಗಿ ಇದು ಬಂದು ತಂತ್ರಶಾಸ್ತ್ರದಲ್ಲಿ ಹೇಳಿಕೊಟ್ಟಿರುವಂತದ್ದು. ಸರಿನಾ? ಸೊ ಹಾಗಾಗಿ ನಿಮ್ಗೆ ಇದನ್ನ ಶೇರ್ ಮಾಡೋಣ, ನಿಮ್ಗೂ ಕೂಡ ಯೂಸ್ಫುಲ್ ಆಗ್ಲಿ ಅಲ್ವಾ. ತುಂಬಾ ಜನ ಕಷ್ಟದಲ್ಲಿ ಇರ್ತೀರಾ, ಅವರೆಲ್ಲರೂ ಕೂಡ ಹೆಲ್ಪ್ ಆಗ್ಲಿ ಅಂತ ನಾನು ಇವತ್ತಿನ ವಿಡಿಯೋನ ಮಾಡ್ತಾ ಇದ್ದೀನಿ. ಇದನ್ನೇನು ನೀವು ತುಂಬಾ ದುಡ್ಡು ಖರ್ಚು ಮಾಡಿ ಮಾಡುವಂತದಂತೂ ಅಲ್ಲ. ಓಕೆನಾ? ಸೊ ಬನ್ನಿ, ತಡ ಮಾಡದೆ ಅದು ಯಾವ ರೀತಿ ತಂತ್ರ, ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನಾನು ನಿಮ್ ಜೊತೆ ಶೇರ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನಿಮ್ಗೆ ಗೊತ್ತಲ್ಲ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇರೋರು ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಈ ವಿಡಿಯೋ ನಿಮ್ಗೆ ಉಪಯುಕ್ತ ಅಂತ ಅನ್ಸಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೇನೆ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ನನ್ನ ಧನ್ಯವಾದಗಳನ್ನ ತಿಳಿಸ್ತೀನಿ. ಓಕೆ ಗೈಸ್, ಬನ್ನಿ ಇವಾಗ ಯಾವ ರೀತಿ ತಂತ್ರಗಳನ್ನ ಮಾಡ್ಕೊಳ್ಳೋದು ಅಂತ ನಾನು ನಿಮ್ಗೆ ಹೇಳ್ತೀನಿ. ಈಗ ನಾಳೆ ಬಂದು ಪವರ್ಫುಲ್ ಅಮಾವಾಸ್ಯೆ ಇದೆ ಅಲ್ವಾ. ಸೊ ಹಾಗಾಗಿ ನೀವೇನು ಮಾಡಬೇಡಿ ಗೈಸ್, ಸಂಜೆ 6 ಗಂಟೆ ಮೇಲೆ ರಾತ್ರಿ ಮಲ್ಗೋ ಒಳಗಡೆ ಅಂದ್ರೆ ಒಂದು 10 ಗಂಟೆ ಒಳಗಡೆ ನೀವು ಮಲಗ್ತೀರಾ ಅಲ್ವಾ. ಒಬ್ಬೊಬ್ರು ಲೇಟ್ ಆಗುತ್ತೆ, ಆದ್ರೆ 6 ಗಂಟೆಯಿಂದ 10 ಗಂಟೆ ಒಳಗಡೆ ಈ ಒಂದು ಚಿಕ್ಕ ಪರಿಹಾರನ ನೀವು ಮಾಡ್ಕೊಳ್ಬೇಕು ಆಯ್ತಾ. ಇದಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಗೈಸ್ ಕಾಳ್ಮೆಣಸು. ಈ ಕಾಳ್ಮೆಣಸು ಇಂದ ನಿಜವಾಗ್ಲೂ ಒಂದು ಕೆಟ್ಟ ಶಕ್ತಿನ ನಾವು ಮನೆಯಿಂದ ಹೊರಗಡೆ ಅಂತೂ ನಿಜವಾಗ್ಲೂ ನಾವು ಹಾಕಬಹುದು. ಓಕೆನಾ? ಯಾವುದೇ ತೊಂದರೆಗಳಿಲ್ದೇನೆ ನಾವು ಆರಾಮಾಗಿ ಮನೆಯಲ್ಲಿ ಜೀವನನ ಮಾಡ್ಬೋದು. ಮೆಣಸು ಒಂದು ತುಂಬಾ ಘಾಟು ಅಲ್ವಾ. ಹಾಗೇನೆ ಅದು ತುಂಬಾನೇ ಒಂದು ನೆಗೆಟಿವ್ ಎನರ್ಜಿನ, ಅದನ್ನ ನೆಗೆಟಿವಿಟಿ ಅನ್ನೋದನ್ನ ಹೊರಗಡೆ ಹಾಕ್ಲಿಕ್ಕೆ ತುಂಬಾನೇ ಅದು ಹೆಲ್ಪ್ ಮಾಡುತ್ತೆ. ಓಕೆನಾ? ಸೊ ಇದರಿಂದ ಯಾವ ರೀತಿ ತಂತ್ರ ಮಾಡ್ಕೊಳ್ಬಹುದು ಅಂತ ನೀವು ಕೇಳ್ಬೋದು. ಯಾವ ರೀತಿ ಅಂತ ನಾನು ನಿಮ್ ಜೊತೆ ಶೇರ್ ಮಾಡ್ತೀನಿ. ಏನಿಲ್ಲ ಗೈಸ್, ಈಗ ನಾಳೆ ಅಮಾವಾಸ್ಯೆ ಬಂದು ನೀವು ಬೆಳಿಗ್ಗೆ ಎದ್ದು ಮನೆಯನ್ನೆಲ್ಲ ಕ್ಲೀನ್ ಮಾಡ್ಕೊಳ್ತೀರಾ. ಕ್ಲೀನ್ ಮಾಡ್ಕೊಂಡು ಮಾಮೂಲಿ ಅಂದ್ರೆ ಮನೆ ಕ್ಲೀನ್ ಮಾಡ್ಕೊಂಡು ದೇವ್ರ ಪೂಜೆ ಎಲ್ಲ ಮಾಡ್ತೀರಾ ಅಲ್ವಾ. ಸಂಜೆ ಮೇಲೆ ನೀವು 9 ಕಾಳು ಮೆಣಸನ್ನ ನೀವು ತಗೊಳ್ಬೇಕಾಗತ್ತೆ. ಇದು ನಿಮ್ಗೆ ಆಲ್ರೆಡಿ ಗೊತ್ತಲ್ವಾ. ಎಲ್ಲರೂ ಕೂಡ ಇದನ್ನ ನಮ್ಮ ಅಡಿಗೆ ಮನೆಯಲ್ಲಿ ನಾವು ಗೃಹಿಣಿಯರು ಯೂಸ್ ಮಾಡ್ತೀವಿ ಅಲ್ವಾ. ಆ 9 ಕಾಳು ಮೆಣಸನ್ನ ತಗೊಂಡು ಗೈಸ್ ನೀವೇನ್ ಮಾಡ್ಬೇಕು ಅಂತ ಅಂದ್ರೆ, ನಿಮ್ಮ ಮನೆಯಲ್ಲಿ ಯಾರ್ಯಾರು ಇದಾರೆ ಅವ್ರಿಗೆಲ್ಲರಿಗೂ ಕೂಡ ತಲೆ ಮೇಲ್ಗಡೆಯಿಂದ ಈ ತರ ನಿವಾಳಿಸ್ಬೇಕು. ಸರಿನಾ? ನಿವಾಳಿಸ್ಬಿಟ್ಟು ನೀವು ಮನೆಯಿಂದ ಹೊರಗಡೆ ಹೋಗಿ ಹೊಸ್ಲತ್ರ ಕೂಡ ನೀವು ಕ್ಲೀನ್ ಆಗಿ ಮೇಲಿಂದ ಕೆಳಗಡೆವರೆಗೆ ದೃಷ್ಟಿ ತೆಗೆಯೋ ರೀತಿ ಅದನ್ನ ಎಡಗೈನಲ್ಲಿ ಇಡ್ಕೊಂಡು ನೀವು ಅದನ್ನ ದೃಷ್ಟಿ ತೆಗಿಬೇಕು. ಮನೆಗೂ ಕೂಡ ದೃಷ್ಟಿ ತೆಗೀರಿ. ಫಸ್ಟ್ ನೀವು ಮನೆಯಲ್ಲಿ ಯಾರ್ಯಾರು ಇದೀರಾ ಅವರೆಲ್ಲರಿಗೂ ಕೂಡ ತಲೆ ಮೇಲಿಂದ ನಿವಾಳಿಸಿ. ಸರಿನಾ? ಫಸ್ಟ್ ಎಡಗೈಲಿ ಕಾಳು ಮೆಣಸನ್ನ ಇಟ್ಕೊಂಡು ನಿವಾಳಿಸ್ಬೇಕು. ಆಮೇಲಿಂದ ಏನ್ ಮಾಡ್ಬೇಕು ಅಂದ್ರೆ ಹೊರಗಡೆ ಹೋಗಿ ಹೊಸ್ಲತ್ರ ನೀವು ದೃಷ್ಟಿ ತೆಗೆದ್ಬಿಟ್ಟು ಅದನ್ನ ಒಂದು ಪೇಪರ್ಗೆ ನೀವು ಹಾಕೋಬೇಕು.
ಸರಿನಾ. ಒಂದು ಪೇಪರ್ಗೆ ಹಾಕೊಂಡು 2 ಕರ್ಪೂರನ ನೀವು ತಗೊಂಡು ನೀವು ಯಾರು ಓಡಾಡಬಾರ್ದು ಆ ಜಾಗಕ್ಕೆ ಹೋಗ್ಬಿಟ್ಟು ಗೈಸ್ ನೀವು ಅದನ್ನ ಸುಟ್ಟಾಕ್ಬೇಕು ಸರಿನಾ. ಮ್ಯಾಚ್ ಬಾಕ್ಸ್ ತಗೊಂಡೋಗ್ಬಿಟ್ಟು ಅದನ್ನ ಸುಟ್ಟಾಕ್ಬಿಟ್ಟು ನಿಮ್ಮ ಕಷ್ಟ ಏನೇನಿದೆ ಅದನ್ನೆಲ್ಲ ನೀವು ಹೇಳ್ಕೊಂಡು ನೀವು ಈ ತರ ನಿಮ್ಗೆ ಆರ್ಥಿಕ ಪರಿಸ್ಥಿತಿ ಇದೆಯಾ ಮನೆಯಲ್ಲಿ, ಇಲ್ಲ ಅಂತಂದ್ರೆ ಮನೆ ಏಳಿಗೆ ಆಗ್ತಾ ಇಲ್ಲ, ಮನೆಯಲ್ಲಿ ಫುಲ್ಲು ಜಗಳ ಆಗ್ತಾ ಇದೆ, ಈ ತರ ನಿಮ್ಗೆ ಆರೋಗ್ಯದ ಸಮಸ್ಯೆ ಆಗಿರಬಹುದು, ಈ ರೀತಿ ನಿಮ್ಗೆ ಏನೇ ಸಮಸ್ಯೆ ಇದ್ರು ನೀವು ಅದನ್ನ ಅಲ್ಲಿ ಕೇಳ್ಕೊಂಡು ನೀವು ಅದನ್ನ ಸುಟ್ಟಾಕಿ ಸರಿನಾ. ಸುಟ್ಟಾಕ್ಬಿಟ್ಟು ನೀವು ಮನೆಗೆ ಬಂದ ಮೇಲೆ ನೀವೇನ್ ಮಾಡ್ಬೇಕು ಅಂದ್ರೆ ಕಾಲು ಕೈನ ತೊಳ್ಕೊಂಡು ನೀವು ಒಳಗಡೆ ಬರ್ಬೇಕಾಗತ್ತೆ. ಬಂದ ಮೇಲೆ ಗೈಸ್ ನೀವು ಈ ಗಂಜಲ ಬರುತ್ತೆ ನೋಡಿ ಹಸುವಿಂದು, ಆ ಗಂಜಲನ ನೀವು ಪ್ರೋಕ್ಷಣೆ ಮಾಡ್ಕೊಳ್ಬೇಕು. ಅದು ಸಿಗಲ್ಲ ಮೇಡಮ್ ಅಂತ ಅನ್ನೋರು ಅರಿಶಿಣದ ನೀರನ್ನ ಸ್ವಲ್ಪ ತಗೊಂಡು ಪ್ರೋಕ್ಷಣೆ ಮಾಡ್ಕೊಂಡು ನೀವು ದೇವ್ರ ಹತ್ರ ಬಂದು ಇನ್ನೊಂದ್ಸಲ ನೀವು ದೇವ್ರನ್ನ ಪ್ರಾರ್ಥನೆ ಮಾಡ್ಕೊಳ್ಬೇಕು ಸರಿನಾ. ನಿಮ್ದು ಏನ್ ಕಷ್ಟ ಇದೆ ಅದನ್ನ ಕೇಳ್ಕೊಂಡು ಗೈಸ್ ನಿಜವಾಗ್ಲೂ ಈ ಕಾಳು ಮೆಣಸನ್ನ ನೀವು ಸುಟ್ಟಾಕಿ ನಿಜವಾಗ್ಲೂ ನಿಮ್ಗೆ ಏನೇ ಕಷ್ಟ ಇದ್ರೂ ಕೂಡ ಅದು ಪರಿಹಾರ ಸಿಗುತ್ತೆ. ಹಾಗೇನೆ ಯಾವುದೇ ಕಷ್ಟದಲ್ಲಿ ನೀವು ಬಳಲ್ತಾ ಇದ್ರು ಕೂಡ ಅದು ಪಟ್ಟಂತ ನಿವಾರಣೆ ಆಗುತ್ತೆ. ಹಾಗೇನೆ ಆರ್ಥಿಕ ಅಭಿವೃದ್ಧಿ ಕೂಡ ಆಗತ್ತೆ ಸರಿನಾ. ಒಂದು ಮನೆಯಲ್ಲಿ ಏಳಿಗೆ ಆಗುತ್ತೆ, ನಿಮ್ಗೆ ಒಂದು ಯಶಸ್ಸನ್ನ ನೀವು ಕಾಣ್ತೀರಾ. ನಿಮ್ಗೆ ಯಾವ್ದಾದ್ರು ಒಂದು ಕೆಲ್ಸಕ್ಕೆ ಕೈ ಹಾಕ್ತಾ ಇರ್ತೀರಾ, ಅದು ಆಗ್ತಾ ಇರೋದಿಲ್ಲ ಅಂದ್ರೆ ಅದು ಕೂಡ ನೆರವೇರುತ್ತೆ. ಒಂದು ನೆಗೆಟಿವಿಟಿ ಅನ್ನೋದು ಮನೆಯೊಳಗಡೆ ಸೇರ್ಕೊಂಡ್ಬಿಟ್ರೆ ಈ ರೀತಿ ಪ್ರಾಬ್ಲಮ್ಸ್ ಅಂತೂ ಖಂಡಿತವಾಗ್ಲೂ ಆಗತ್ತೆ ಗೈಸ್. ಹಾಗಾಗಿ ನಾವು ಏನ್ ಮಾಡ್ಬೇಕು ಅಂದ್ರೆ ಈ ರೀತಿ ಒಂದು ಚಿಕ್ಕ ಪುಟ್ಟ ತಂತ್ರಗಳನ್ನ ನಾವು ಮನೆಯಲ್ಲಿ ಮಾಡಿಕೊಂಡು ಒಂದು ನೆಗೆಟಿವಿಟಿ ಅನ್ನೋದನ್ನ ನಾವು ಹೊರಗಡೆ ಹಾಕ್ಬೇಕಾಗತ್ತೆ ಸರಿನಾ. ಎಲ್ಲರೂ ಕೂಡ ಈ ಪ್ರಯೋಗನ ಮಾಡ್ಕೊಳ್ಳಿ. ನಿಜವಾಗ್ಲೂ ಇದು 100% ವರ್ಕ್ ಮಾಡುತ್ತೆ. ಯಾಕಂದ್ರೆ ನಾನು ಕೂಡ ಇದನ್ನ ಮಾಡಿದೀನಿ. ಇದನ್ನ ಮಾಡಿದ್ಮೇಲೆ ನನಗೂ ಕೂಡ ಸ್ವಲ್ಪ ಓಕೆ ಅಂತ ಅನ್ನಿಸ್ತು ಮನೆಯಲ್ಲಿ. ಸೊ ಹಾಗಾಗಿ ನನಗೆ ಗೊತ್ತಿರೋದನ್ನ ನಾನು ನಿಮ್ ಜೊತೆ ಶೇರ್ ಮಾಡಿದೆ ಓಕೆನಾ. ಹಾಗೇನೆ ಗೈಸ್ ಇದೇ ರೀತಿ ಹಲವಾರು ವಿಡಿಯೋಸ್ನ ಹಾಕಿದೀನಿ. ಅಮಾವಾಸ್ಯೆ ಹುಣ್ಣಿಮೆನಲ್ಲಿ ಮಾಡುವಂತ ಪರಿಹಾರಗಳಾಗಿರಬಹುದು, ಹಾಗೇನೆ ನನ್ನ ಮಗಂದು ಪ್ರೆಗ್ನೆನ್ಸಿ ವಿಡಿಯೋಸ್ ಆಗಿರಬಹುದು, ಅಂದ್ರೆ ಯಾವ್ಯಾವ ರೀತಿ ಸಿಂಪ್ಟಮ್ಸ್ ಇತ್ತು, ಹಾಗೇನೆ ನನ್ನ ಮಗಂದು ಸ್ಕ್ಯಾನಿಂಗ್ ರಿಪೋರ್ಟ್ಸ್ ಆಗಿರಬಹುದು, ಪ್ರತಿಯೊಂದು ನಾನು ಅಪ್ಲೋಡ್ ಮಾಡಿದ್ದೀನಿ. ಹಾಗೇನೆ ಕೆಲವೊಂದು ಈ ರೀತಿ ಪರಿಹಾರಗಳು, ಚಿಕ್ಕ ಚಿಕ್ಕ ಪೂಜೆಗಳನ್ನ ಮಾಡ್ಕೊಳ್ಳೋದು, ಈ ರೀತಿ ಎಲ್ಲ. ಈಗ ತುಂಬಾ ಜನಕ್ಕೆ ಮಕ್ಕಳಾಗ್ತಾ ಇರೋದಿಲ್ಲ, ಈಗಂತೂ ಅದು ಕಾಮನ್ ಆಗ್ಬಿಟ್ಟಿದೆ ಅಲ್ವಾ ಗೈಸ್. ಅಂತಂದ್ರೆ ಈಗಿನ ಫುಡ್ ಚೆನ್ನಾಗಿಲ್ಲ, ಸೊ ಹಾಗಾಗಿ ತುಂಬಾ ಜನ ಮಕ್ಕಳಾಗ್ತಲ್ಲ ಅಂತ ಬಳಲ್ತಾ ಇದ್ದೀರಾ. ಅವ್ರೆಲ್ಲರಿಗೂ ಕೂಡ ಒಂದು ಪೂಜೆ ಬಗ್ಗೆ ಹೇಳಿದೀನಿ. ಆ ಪೂಜೆನ ಮಾಡಿ ನಿಜವಾಗ್ಲೂ ಖಂಡಿತವಾಗ್ಲೂ ಒಳ್ಳೇದು ಆಗತ್ತೆ ಸರಿನಾ. ಓಕೆ ಗೈಸ್, ಎಲ್ಲರೂ ಕೂಡ ನಾನು ಲಿಂಕ್ ಎಲ್ಲಾನು ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಹಾಗೇನೆ ನಾನು ಆಗ್ಲೇ ಹೇಳ್ದಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋರು ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಾರಿ, ದಯವಿಟ್ಟು ಯಾರು ಬೇಜಾರು ಮಾಡ್ಕೊಳಕ್ ಹೋಗ್ಬಿಡಿ, ಯಾಕಂದ್ರೆ ಕಂಟಿನ್ಯೂಸ್ ಆಗಿ ವ್ಲಾಗ್ನ ಹಾಕಕ್ ಆಗ್ತಾ ಇಲ್ಲ. ಅಟ್ಲೀಸ್ಟ್ ನಾನು ಫ್ರೀ ಆದಾಗ್ಲೆಲ್ಲ ವಿಡಿಯೋಸ್ನ ಮಾಡಿ ಹಾಕ್ತೀನಿ. ದಯವಿಟ್ಟು ಇಷ್ಟು ದಿನ ನನಗೆ ಯಾವ ರೀತಿ ಸಪೋರ್ಟ್ ಮಾಡ್ಕೊಂಡು ಬಂದ್ರಿ ಅದೇ ರೀತಿ ಮುಂದಕ್ಕೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬೈ ಬೈ, ಸಿ ಯು, ಟೇಕ್ ಕೇರ್.